Hello everyone, welcome back to my channel. And in today's topic we are going to learn about networking. ಇದು ತುಂಬ ಬೇಸಿಕ್ ಟಾಪಿಕ್ ಇದೆ. ಓಕೆ, ಸೊ ಇವಾಗ ಕಮ್ಯುನಿಕೇಷನ್ ಬಗ್ಗೆ ನೋಡೋಣ. ಕಮ್ಯುನಿಕೇಷನ್ ಮೀನ್ಸ್ ಲೈಕ್ ಸೆಂಡಿಂಗ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ನೀವು ಇನ್ಫಾರ್ಮೇಷನನ್ನು ಏನು ಮಾಡ್ತೀರಾ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೀವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ, ಸೆಂಡ್ ಮಾಡ್ತಾ ಇದ್ದೀರಾ. ಓಕೆ, ಏನು ಮಾಡ್ತಾ ಇದ್ದೀರಾ, ಇನ್ಫಾರ್ಮೇಷನನ್ನು ಸೆಂಡ್ ಮಾಡುವಾಗ ಆ ಇನ್ಫಾರ್ಮೇಷನ್ ಸೆಂಡ್ ಆಗ್ತಾ ಇರೋದು ಥ್ರೂ ಯೂಸಿಂಗ್ ಸಿಗ್ನಲ್ ಥ್ರೂ ಏನಾಗ್ತಿದೆ, ನಿಮ್ಮ ಇನ್ಫಾರ್ಮೇಷನ್ ಸೆಂಡ್ ಆಗ್ತಾ ಇದೆ ಥ್ರೂ ವಯ ಮೀಡಿಯಾ. ಲೈಕ್ ಆ ಸೆಂಡ್ ಮಾಡುವಾಗ ಏನಿದೆ, ನಿಮ್ಮ ಇಬ್ಬರು ಮಿಡ್ಲಲ್ಲಿ ಏನಿದೆ, ಏನೋ ಒಂದು ಮೀಡಿಯಾ ಇದೆ. ಥ್ರೂ ಮೀಡಿಯಾ ಏನು ಮಾಡ್ತಾ ಇದ್ದೀರಾ, ಬೈ ಯೂಸಿಂಗ್ ಸಿಗ್ನಲ್ ಯು ಆರ್ ಸೆಂಡಿಂಗ್ ಇನ್ಫಾರ್ಮೇಷನ್ ಟು ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಓಕೆ, ಸೊ ಅದೇ ರೀತಿ ಆ ಇನ್ಫಾರ್ಮೇಷನ್ ಡೇಟಾ ಆಗಿರ್ಬೋದು. ಓಕೆ, ಅದನ್ನು ನಾವು ಏನಂತೀವಿ, ಡೇಟಾ ಅಂತ ಹೇಳ್ತೀವಿ. ಓಕೆ, ಸೊ ಡೇಟಾ ನೀವು ಬೇಸಿಕ್ಲಿ ಟ್ರಾನ್ಸ್ಫರ್ ಯಾವ ರೀತಿ ಮಾಡ್ತೀರಾ ಅಂದರೆ, ಒಂದು ಮೊಬೈಲಿಂದ ಮತ್ತೊಂದು ಮೊಬೈಲಿಗೆ ಡೇಟಾನ ಟ್ರಾನ್ಸ್ಫರ್ ಮಾಡ್ತೀರಾ. ಓಕೆ, ಅದು ಮೊಬೈಲ್ ಇರ್ಬೋದು, ಯಾವುದೋ ಕಂಪ್ಯೂಟರ್ ಇರ್ಬೋದು. ಓಕೆ, ವಾಟ್ ಎವರ್ ಲೈಕ್ ಮೆನಿ ಥಿಂಗ್ಸ್ ಇದೆ ಅದರಲ್ಲಿ. ಓಕೆ, ಸೊ ಆ ಡೇಟಾ ನೀವು ಟ್ರಾನ್ಸ್ಫರ್ ಮಾಡುವಾಗ ನೋಡಿರ್ಬೋದು, ಒಂದು ನೀವು ಟೆಕ್ಸ್ಟನ್ನು ಕಳಿಸಿರ್ತೀರಿ, ಒಂದು ಇಮೇಜಸ್ಸನ್ನು ಸೆಂಡ್ ಮಾಡ್ತಾ ಇರ್ತೀರಾ, ಇಲ್ಲಾಂದರೆ ಆಡಿಯೋನ, ಇಲ್ಲಾಂದರೆ ವಿಡಿಯೋನ. ನೀವು ಇದೇ ಡೇಟಾನ ಏನು ಮಾಡ್ತಾ ಇದ್ದೀರಾ, ಈ ರೀತಿ ಇರುವಂಥ ಡೇಟಾನ ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸೆಂಡ್ ಮಾಡ್ತೀರಾ. ಲೈಕ್ ಈ ಟೈಪಿಂದು ಟ್ವಿಸ್ಟೆಡ್ ಆರ್ಗನೈಸ್ಡ್ ರ್ಯಾಂಡಮ್ ಫಾರ್ಮನ್ನು ಏನಂತೀವಿ ನಾವು, ಡೇಟಾ ಅಂತೀವಿ. ಸರಿ, ಸೊ ಆ ಡೇಟಾ ಸೆಂಡ್ ಮಾಡ್ತೀರಾ ಥ್ರೂ ಮೀಡಿಯಮ್ ಅಂದರೆ ಅದು ಬಂದುಬಿಟ್ಟು ವೈಡ್ ಬೇಕಾದರೂ ನೀವು ಡೇಟಾ ಸೆಂಡ್ ಮಾಡ್ಬೋದು, ಇಲ್ಲಾಂದರೆ ವೈರ್ಲೆಸ್ಸಿಂದನೂ ಕೂಡ ನೀವು ಡೇಟಾನ ಸೆಂಡ್ ಮಾಡ್ಬೋದು. ಓಕೆ, ವೈಡ್ ಅಂದರೆ ನೀವು ನೋಡಿರ್ತೀರಿ, ಕೆಲವೊಂದು ಕಡೆ ಲ್ಯಾನ್ ಕೇಬಲನ್ನು ಯೂಸ್ ಮಾಡಿರ್ತಾರೆ, ಆಪ್ಟಿಕಲ್ ಕೇಬಲ್ಸನ್ನು, ಫೈಬರ್ ಕೇಬಲ್ಸನ್ನು ಯೂಸ್ ಮಾಡಿರ್ತಾರೆ. ಸೊ ವೈರ್ಲೆಸ್ ಅಂದ್ಬಿಟ್ರೆ ನಿಮಗೆ ಇದು ಬಂದುಬಿಡುತ್ತೆ, ವೈಫೈ ಬಂದುಬಿಡುತ್ತೆ. ಓಕೆ, ಸೊ ಇದರಿಂದ ಡೇಟಾನ ನೀವು ಸೆಂಡ್ ಮಾಡ್ತಾ ಇದ್ದೀರಾ. ಸೊ ಸಿಗ್ನಲ್ಸ್ ಅಂತ ಡೇಟಾ ಏನು ಮಾಡ್ತಾ ಇದ್ದೀರಾ, ಇವಾಗ ಡೇಟಾ ಸೆಂಡ್ ಮಾಡ್ತಾ ಇದ್ದೀರಾ ಮೀಡಿಯಮ್ ಥ್ರೂ ಟು ಸಿಗ್ನಲ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಅನಲಾಗ್ ಸಿಗ್ನಲ್ ಬರುತ್ತೆ, ಡಿಜಿಟಲ್ ಸಿಗ್ನಲ್ಸ್ ಬರುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಬರುತ್ತೆ, ಆಪ್ಟಿಕಲ್ ಸಿಗ್ನಲ್ಸ್ ಬರುತ್ತೆ. ಓಕೆ, ಸೊ ಅದೇ ರೀತಿ ರೇಡಿಯೋ ಫ್ರೀಕ್ವೆನ್ಸಿ ಕೂಡ ಬರುತ್ತೆ. ಥ್ರೂ ಈ ಮೀಡಿಯಮ್ಸ್ ಇಂದ ನೀವೇನು ಮಾಡ್ತಾ ಇದ್ದೀರಾ, ಸಿಗ್ನಲ್ಸ್ ಥ್ರೂ ಡೇಟಾನ ಪುಷ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಅದೇ ರೀತಿ ನೆಟ್ವರ್ಕ್ಸ್ ಅಂದರೆ ಬೇಸಿಕ್ ಆಗಿ ಒಂದು ಸ್ಮಾಲ್ ನೆಟ್ವರ್ಕ್ಗೆ ಮಾತಾಡೋಣ. ಒಂದು ಸ್ಮಾಲ್ ನೆಟ್ವರ್ಕ್ ಬಗ್ಗೆನೂ ನಾವು ಕೂಡ ಮಾತಾಡ್ಲಿಕ್ಕೆ ಹೋದರೆ, ಲೈಕ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಹತ್ರ ಒಂದು ಮೂವಿ ಇದೆ. ಓಕೆ, ಮೂವಿ ಇದೆ, ಯಾವುದೊಂದು ಫೋಟೋ ಇದೆ, ನಾವೇನು ಮಾಡ್ತಾ ಇದ್ದೀವಿ, ಇಬ್ಬರು ಫ್ರೆಂಡ್ಸ್ ಬಂದುಬಿಟ್ಟು ಡೇಟಾನ ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಮಾಡುವಾಗ ಏನು ಮಾಡ್ತಾ ಇದ್ದಾರೆ, ಬ್ಲೂಟೂತನ್ನು ಯೂಸ್ ಮಾಡ್ತಾ ಇದ್ದಾರೆ. ಆ ಬ್ಲೂಟೂತ್ ಏನು ಮಾಡ್ತಾ ಇದ್ದಾರೆ, ಇಬ್ಬರು ಕನೆಕ್ಟ್ ಆಗಿಬಿಟ್ಟು ಏನು ಮಾಡ್ತಾ ಇದ್ದಾರೆ, ಬ್ಲೂಟೂತ್ ಆನ್ ಮಾಡ್ಕೊಂಡು ಡೇಟಾನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಇಬ್ಬರು ಮಿಡ್ಲಲ್ಲಿ ಏನಾಯ್ತಿಲ್ಲಿ, ಈ ಎರಡು ಯೂಸರ್ಸ್ ಮಿಡ್ಲಲ್ಲಿ ನೆಟ್ವರ್ಕ್ ಒಂದು ಎಸ್ಟಾಬ್ಲಿಷ್ ಆಯಿತು. ಆ ನೆಟ್ವರ್ಕಿಂದ ಡೇಟಾ ಏನಾಯಿತು, ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇದು ಕೂಡ ಒಂದು ಎಕ್ಸಾಂಪಲ್ ಇದೆ ನೆಟ್ವರ್ಕ್ಗೆ. ಮತ್ತೊಂದು ರೀತಿ ಹೇಳಿಕ್ಕೆ ಹೋದರೆ ನಿಮಗೆ ಇಂಟರ್ನೆಟ್ ಅಂದರೆ ವರ್ಲ್ಡ್ ವೈಡ್. ಸೊ ಇಂಟರ್ನೆಟಿಗೆ ಒಂದ್ಸಲ ಕನೆಕ್ಟ್ ಆಗಿಬಿಟ್ಟು ಏನು ಮಾಡಿರ್ತೀವಿ ನಾವು, ಡೇಟಾನ ಸೆಂಡ್ ಮಾಡ್ತೀರಾ. ನೀವು ವರ್ಲ್ಡಲ್ಲಿ ಎಲ್ಲೇ ಇದ್ದರೂ ಥ್ರೂ ಇಂಟರ್ನೆಟ್ ಡೇಟಾ ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರೀಚ್ ಮಾಡಿಸ್ಬೋದು. ಓಕೆ, ಸೊ ಈ ರೀತಿ ಏನು ಮಾಡ್ತಾ ಇದ್ದಾರೆ, ನೀವು ಒಂದು ಸ್ಮಾಲ್ ಏರಿಯಾದಲ್ಲಾದ್ರಿ, ಇಲ್ಲಾಂದರೆ ಲೈಕ್ ಗ್ಲೋಬಲಿ ಆಗಲಿ, ನೀವು ಒಂದು ಸ್ಮಾಲ್ ನೆಟ್ವರ್ಕನ್ನು ಅಲ್ಲಿ, ಇಲ್ಲಾಂದರೆ ಗ್ಲೋಬಲ್ ನೆಟ್ವರ್ಕನ್ನು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಅದೇ ರೀತಿ ಬಂದುಬಿಟ್ಟು ನೆಟ್ವರ್ಕಲ್ಲಿ ಮೆನಿ ಟೈಪ್ಸ್ ಇದೆ. ಯಾವುದಂದರೆ ಪರ್ಸ್ನಲ್ ಏರಿಯಾ ನೆಟ್ವರ್ಕ್. ಓಕೆ, ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಒಂದು ಮನೆಯಲ್ಲೇ ನೀವು ಸಣ್ಣ ಪುಟ್ಟ ಒಂದು ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಪ್ಯಾನ್ ಅಂತ ಹೇಳ್ತೀವಿ. ಓಕೆ, ಲೋಕಲ್ ಏರಿಯಾ ನೆಟ್ವರ್ಕ್ ಇದು ತುಂಬ ಪಾಪ್ಯುಲರ್. ಒಂದು ಕಂಪ್ನಿನಲ್ಲಿ, ಒಂದು ಆರ್ಗನೈಸೇಷನಲ್ಲಿ, ವಿತಿನ್ ಆರ್ಗನೈಸೇಷನ್ ನೀವು ಏನೋ ಕಮ್ಯುನಿಕೇಷನ್ ಮಾಡಿಸ್ಬೇಕಂದ್ರೆ ಅಲ್ಲಿ ನೀವು ಲ್ಯಾನನ್ನು ಯೂಸ್ ಮಾಡ್ತೀರಾ. ಓಕೆ, ಅದಕ್ಕೆ ಆ ಅರೇಂಜ್ಮೆಂಟಿಗೆ ಲ್ಯಾನ್ ಅಂತ ಹೇಳ್ತಾರೆ. ಸೊ ಕ್ಯಾಂಪಸ್ ಏರಿಯಾ ನೆಟ್ವರ್ಕ್, ಬೇಸಿಕಲಿ ಕ್ಯಾಂಪಸ್ ಏರಿಯಾ ನೆಟ್ವರ್ಕನ್ನು ಒಂದು ಕ್ಯಾಂಪಸ್ ಇರಲಿ, ಯೂನಿವರ್ಸಿಟೀಸ್ ಇರಲಿ. ಓಕೆ, ಸೊ ಅಲ್ಲಿ ಇದನ್ನು ಸೆಟಪ್ ಮಾಡ್ತಾರೆ. ಓಕೆ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದರೆ ಮ್ಯಾನ್, ಇದಂತೂ ಇದು ಕೂಡ ತುಂಬ ಪಾಪ್ಯುಲರ್ ಇದೆ. ಸೊ ನಾವಡೇಸ್ ಇದು ಸ್ವಲ್ಪ ಅವಾಯ್ಡ್ ಆಗ್ತಾ ಇದೆ. ನೀವು ನೋಡಿರ್ಬೋದು, ಮನೆಯಲ್ಲಿ ಡಿಶ್ ಕೇಬಲ್ ಟಿ ವಿ ಇರುತ್ತೆ. ಕೇಬಲ್ ಟಿ ವಿ ಅಂದರೆ ಅವ್ರು ಏನು ಮಾಡ್ತಾರೆ, ಕೇಬಲ್ ಪರ್ಸನ್ ಏನು ನಮಗೆ ಕೇಬಲ್ ಆಕ್ಸೆಸ್ ಸರ್ವಿಸ್ ಏನು ಕೊಡ್ತಾ ಇರ್ತಾರೆ, ಅವರು ಒಂದು ಸ್ಮಾಲ್ ಏರಿಯಾಗೆ ಅವರು ತನ್ನ ಸರ್ವಿಸನ್ನು ಕೊಡ್ತಾ ಇರ್ತಾರೆ. ಓಕೆ, ಸೊ ಇದು ಸ್ವಲ್ಪ ಲ್ಯಾನ್ಗಿಂತ ದೊಡ್ಡದು ಏರಿಯಾ ಆಗುತ್ತೆ, ಬಟ್ ವ್ಯಾನ್ಗಿಂತ ಚಿಕ್ಕದ ಏರಿಯಾ ಆಗಿರುತ್ತೆ. ಓಕೆ, ಒಂದು ಸರ್ಟನ್ ಒಂದು ಏರಿಯಾನ ಇವರು ಕವರ್ ಮಾಡ್ತಾರೆ. ಓಕೆ, ಸೊ ಅದೇ ರೀತಿ ವೈಡ್ ಏರಿಯಾ ನೆಟ್ವರ್ಕ್ ಇದು ತುಂಬ ಪಾಪ್ಯುಲರ್. ಲೈಕ್ ವೈಡ್ ಏರಿಯಾ ನೆಟ್ವರ್ಕ್ ವ್ಯಾನ್ ಅಂದರೆ ಕಾಂಬಿನೇಷನ್ ಆಫ್ ಲ್ಯಾನ್ ಆ್ಯಂಡ್ ಮ್ಯಾನ್, ನಾವೇನಂತೀವಿ
ವ್ಯಾನ್ ಅಂತೀವಿ, ವೈರ್ಲೆಸ್ ಏರಿಯಾ ನೆಟ್ವರ್ಕ್. ಓಕೆ, ಇದು ಬಂದ್ಬಿಟ್ಟು ಗ್ಲೋಬಲಿ, ಇದು ಗ್ಲೋಬಲಿ ಏನಾಗಿರುತ್ತೆ, ಇದು ವರ್ಲ್ಡ್ ವೈಡ್ ಆಗಿದೆ, ಗ್ಲೋಬಲಿ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಅದೇ ರೀತಿ ನೆಟ್ವರ್ಕ್ ಪ್ರೋಟೋಕಾಲ್ಸ್. ಪ್ರೋಟೋಕಾಲ್ಸ್ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ರೂಲ್ಸ್. ಓಕೆ, ಸೊ ನೀವು ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ, ಆ ರೂಲ್ಸ್ ಅನ್ನ ಏನಂತೀವಿ ನಾವು, ಪ್ರೋಟೋಕಾಲ್ಸ್ ಅಂತೀವಿ. ಓಕೆ, ಸೊ ಸೆಟ್ ಆಫ್ ರೂಲ್ಸ್, ಕನ್ವರ್ಸೇಷನ್ಸ್ ಅಂಡ್ ಡೇಟಾ ಸ್ಟ್ರಕ್ಚರ್ಸ್ that dictate how devices exchange data across the network. ಓಕೆ, ಸೊ ಒಂದು ಸೆಟ್ ಆಫ್ ರೂಲ್ಸ್ ಇದೆ, ಆ ರೂಲ್ಸ್ ಪ್ರಕಾರ ಏನಾಗ್ತಾ ಇದೆ, ಡೇಟಾ ಬಂದ್ಬಿಟ್ಟು ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಕೇಬಲ್ಸ್ ಅಲ್ಲಿ ನೋಡಿದ್ರೆ ಒಂದು ನೆಟ್ವರ್ಕ್ ಅಲ್ಲಿ ನಾವು ಕೋಆಕ್ಸಿಯಲ್ ಕೇಬಲ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಇದು ನಾರ್ಮಲಿ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಡಿಶ್ ಕೇಬಲ್ ಅಂತ ಹೇಳ್ಬೋದು ನೀವು, ಕೋಆಕ್ಸಿಯಲ್ ಕೇಬಲ್. ಸೊ ಕೋಆಕ್ಸಿಯಲ್ ಕೇಬಲ್ ಲೈಕ್ ಒಂದು ಏರಿಯಾದಲ್ಲಿ ಈ ಮ್ಯಾನ್ ಅಲ್ಲಿ ಯೂಸ್ ಮಾಡ್ತಾರೆ ಕೋಆಕ್ಸಿಯಲ್ ಕೇಬಲ್ ಅನ್ನ. ಈ ಮ್ಯಾನ್ ಸ್ಟ್ರಕ್ಚರ್ ಏನಿದೆ ಅದರಲ್ಲಿ ಮನೆಯಿಂದ ಮನೆಗೆ ಒಂದು ಡಿಶ್ ಕೇಬಲ್ಸ್ ಅನ್ನ ಕನೆಕ್ಟ್ ಯೂಸ್ ಮಾಡ್ತಾರೆ. ತುಂಬಾ ರೇರ್ ಇದೆ ಇವಾಗ, ಅಷ್ಟೇನು ಯೂಸ್ ಮಾಡ್ತಾ ಇಲ್ಲ. ಸೊ ಟ್ವಿಸ್ಟೆಡ್ ಪೇರ್ ನೆಟ್ವರ್ಕ್ ಅಂದ್ರೆ, ಟ್ವಿಸ್ಟೆಡ್ ಪೇರ್ ಅಂದ್ರೆ ನೀವು ಬೇಸಿಕಲಿ ಲ್ಯಾನ್ ಕೇಬಲ್ ಅನ್ನ ನೋಡಿರ್ತೀರಲ್ವ ಕಂಪ್ನೀಸ್ ಅಲ್ಲಿ, ಈ ಕಂಪ್ನೀಸ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ. ಬೇಸಿಕಲಿ ಆಗಿ ಲ್ಯಾನ್ ಸ್ಟ್ರಕ್ಚರ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಓಕೆ, ಸೊ ಅದನ್ನ ಟ್ವಿಸ್ಟೆಡ್ ಪೇರ್ ಅಂತ ಹೇಳ್ತಾರೆ. ಫೈಬರ್ ಅಂದ್ರೆ ಲೈಕ್ ಫೈಬರ್ ಅಂದ್ರೆ ನೀವು ಬೇಸಿಕ್ಲಿ ಏನ್ ಮಾಡಿರ್ತೀರ, ಮಿಡ್ಲಲ್ಲಿ ಒಂದು ಫೈಬರ್ ಆಪ್ಟಿಕ್ ಕೇಬಲ್ ಇರುತ್ತೆ, ಇಲ್ಲಾಂದ್ರೆ ಒಂದು ಗಾಜಿಂದ ಇರುತ್ತೆ. ಸೊ ಈ ಗ್ಲಾಸಿಂದ ಇರುತ್ತೆ ಅದು ಆಕ್ಚುಲಿ ವೈರ್. ಸೊ ಇದರಲ್ಲಿ ಏನಾಗುತ್ತೆ, ಡೇಟಾ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಸೊ ಆ ಪರ್ಪಸ್ಗೆ ಏನ್ ಮಾಡ್ತಾರೆ, ಡೇಟಾ ಹೈ ಸ್ಪೀಡ್ ಮೂವ್ಮೆಂಟ್ಗೆ ಫೈಬರ್ ಆಪ್ಟಿಕ್ ಕೇಬಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಇದು ಕೂಡ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ, ಇದನ್ನ ಹೆಚ್ಚು ಕಡೆ ಯೂಸ್ ಮಾಡಲ್ಲ. ಹೈ ಸ್ಪೀಡ್ ಎಲ್ಲಾದ್ರೂ ಬೇಕಂದ್ರೆ ಅಲ್ಲಿ ಅಷ್ಟೇ ಫೈಬರ್ ಅನ್ನ ಯೂಸ್ ಮಾಡ್ತಾರೆ. ಬೇಸಿಕ್ಲಿ ಆಗಿ ಎಲ್ಲ ಯೂಸ್ ಮಾಡೋದು ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಅನ್ನ. ಓಕೆ, ಸೊ ಐ ಹೋಪ್ ಗೈಸ್ ನಿಮ್ಗೆ ಇದು ಅರ್ಥ ಆಗಿರ್ಬೋದು ಅನ್ಕೊಂತೀನಿ. ಸೊ ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.